ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಕಾಡಿಗಾನಹಳ್ಳಿಯಲ್ಲಿ ನಡೆಯುತ್ತಿರುವ 49ನೇ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಧಾರ್ಮಿಕ ಪ್ರವಚನಕಾರರಾದ ಡಾ ಮಹರ್ಷಿ ಶ್ರೀ 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 ಆನಂದ್ ಗುರೂಜಿ ಅವರು ಇಂದು ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದರು. ರಥೋತ್ಸವದಲ್ಲಿ ಭಾಗವಹಿಸುವ ಮೊದಲು ನಗರದ ಏಡುಕೊಂಡಲು ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀನಿವಾಸಪ್ಪ ಹಾಗೂ ಪತ್ನಿ ಶೀಲಾ ಎನ್ ದಂಪತಿ ಅವರ ಮನೆಯಲ್ಲಿ ಅತಿಥಿಗಳಾಗಿ ಆಗಮಿಸಿದರು. ಶ್ರೀನಿವಾಸಪ್ಪ ದಂಪತಿ ಕುಟುಂಬ ಸಮೇತ ಗುರೂಜಿಯನ್ನ ಆತ್ಮೀಯವಾಗಿ ಸ್ವಾಗತಿಸಿದರು. ಪುಷ್ಪವೃಷ್ಟಿ ಮಾಡಿ ಗೌರವ ಸಲ್ಲಿಸಿ ಕುಟುಂಬ ಸಮೇತ ಗುರೂಜಿಗಳ ಪಾದ ಸ್ಪರ್ಶಿಸಿ ಆಶೀರ್ವಾದ ಪಡೆದುಕೊಂಡರು. ನಂತರ ಮಾತನಾಡಿದ ಶ್ರೀ ಶ್ರೀ ಆನಂದ್ ಗುರೂಜಿ, ನನ್ನ ಹುಟ್ಟೂರು ಚಿಕ್ಕಬಳ್ಳಾಪುರಕ್ಕೆ ಬಂದಿರುವುದು ಅಪಾರ ಸಂತೋಷ ತಂದಿದೆ. ಶ್ರೀನಿವಾಸಪ್ಪ ಅವರು ನನ್ನ ಆಶ್ರಮದ ಭಕ್ತರಾಗಿದ್ದು ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ. ಅವರ ಸೇವಾಭಾವ ಮೆಚ್ಚುವಂತದ್ದು. ಶ್ರೀನಿವಾಸಪ್ಪ ಅವರು ಇತ್ತೀಚಿನ ದಿನಗಳಲ್ಲಿ ಜನಸೇವೆ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿರುವುದು ಶ್ಲಾಘನೀಯ. ಇತರರಿಗೆ ಹಂಚಿ ತಿನ್ನುವ ಮನೋಭಾವ ಮತ್ತು ಸೇವಾ ಗುಣಗಳನ್ನುಳ್ಳವರು ಮುಂದೊಂದು ದಿನ ಜನನಾಯಕರಾಗಲಿ ಎಂಬ ವಿಶ್ವಾಸ ಇದೆ. ಅವರ ಸೇವೆ ಹೀಗೆ ಮುಂದುವರಿಯಲಿ. ನನ್ನ ಆಶೀರ್ವಾದ ಸದಾ ಇರುತ್ತದೆ ಎಂದು ತಿಳಿಸಿದರು. ಮಂದಿರದಲ್ಲಿ ಬೆಂಗಳೂರಿನ ಉತ್ತರ ಭಾಗ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಸಾದಹಳ್ಳಿ ನವರತ್ನಾಗ್ರಹಾರದಲ್ಲಿ ಲಕ್ಷ್ಮೀಬೋರಹಸ್ವಾಮಿ ಸಾನ್ನಿಧ್ಯದಲ್ಲಿ ಇವತ್ತು ಸಂಧ್ಯಾಕಾಲ ಜಪ ತಪ ಅನುಷ್ಠಾನಗಳನ್ನು ಇಟ್ಕೊಂಡು ಚಿಕ್ಕದಾದಂತಹ ಒಂದು ಅಗ್ನಿ ಕಾರ್ಯವನ್ನು ಮಾಡಿ ಎಲ್ಲರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಒಳ್ಳೆಯದಾಗಲಿ ಅಂತ ಅಲ್ಲಿ ಒಂದು ಸಂಕಲ್ಪ ಮಾಡ್ತಿದ್ದೇನೆ. ಸಂಕಲ್ಪದ ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹರ ಸಾನ್ನಿಧ್ಯಕ್ಕೆ ನಾನು ಬಂದಿದ್ದೇನೆ. ಅದರಲ್ಲೂ ಈ ಕುಟುಂಬಕ್ಕೆ ಬಂದು ಇವತ್ತು ಇಲ್ಲಿ ಇವರು ಮಾಡಿರ್ತಕ್ಕಂಥ ಈ ಆತಿಥ್ಯ ನನ್ನ ಹೃದಯ ಮುಟ್ಟಿದೆ. ಹಾಗಾಗಿ ಇದು ನನ್ನ ಕುಟುಂಬಕ್ಕೆ ನಾನು ಬಂದಿದ್ದೇನೆ, ನನ್ನ ಮನೆಗೆ ನಾನು ಬಂದಿದ್ದೇನೆ. ಹಾಗೆ ನಮ್ಮೆಲ್ಲ ಅಣ್ಣ ತಮ್ಮಂದರು ನಿಮ್ಮನ್ನು ನೋಡ್ತಾ ಇದ್ದೇನೆ ಅನ್ನೋ ಸಂತೋಷ ನನಗಿದೆ. ಹಾಗೆ ನಿಮ್ಮ ಈ ಕಾರ್ಯಕ್ರಮಗಳಿಂದ ನೋಡುವಂತಹ ಎಲ್ಲ ನೋಡುಗರಿಗೂ ಮುಂದೆ ಬರುವಂತಹ ಯುಗಾದಿ ಜೊತೆಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಪ್ರಭು ಶ್ರೀ ರಾಮಚಂದ್ರನ ಆಲಯ ಅಯೋಧ್ಯಾನಗರವಾಸಿ ಶ್ರೀ ರಾಮಚಂದ್ರನ ರಾಮೋತ್ಸವದ ಕಾರ್ಯಕ್ರಮ ಅಂದರೆ ಕೋದಂಡರಾಮಸ್ವಾಮಿ ದೇವಸ್ಥಾನ. ಕೋದಂಡರಾಮಸ್ವಾಮಿ ದೇವಸ್ಥಾನ ನನಗೊಂದು ಪುನರ್ಜನ್ಮವನ್ನು ಕೊಟ್ಟಂತ ಸ್ಥಳ. ಹಾಗಾಗಿ ರಾಮದೇವರನ್ನು ಪ್ರಾರ್ಥನೆ ಮಾಡ್ತಾ ಯುಗಾದಿ ಮತ್ತು ರಾಮನವಮಿಯ ಶುಭಾಶಯಗಳನ್ನು ಚಿಕ್ಕಬಳ್ಳಾಪುರದ ಮಹಾಜನತೆಗೆ ಹೇಳ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ತಿಳಿಸೋದು ನನಗೆ ಒಂದೆರಡು ಮೂರು ವಿಚಾರಗಳಲ್ಲಿ ಈ ನಿಮ್ಮ ಆನಂದ್ ಗುರೂಜಿಯವರು ಬಹಳ ಸಂತೋಷ ಪಡ್ತಾರೆ. ಯಾತಕ್ಕಾಗಿ ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಹುಟ್ಟಿದಂಥ ನಾನು ಇಡೀ ಕರ್ನಾಟಕ ರಾಜ್ಯವಲ್ದಿರ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಈ ನಿಮ್ಮ ಆನಂದ್ ಗುರೂಜಿಯವರನ್ನು ಇಷ್ಟಪಡ್ತಾರೆ. ಚಿಕ್ಕಬಳ್ಳಾಪುರದ ಕೀರ್ತಿ ಅಜರಾಮರ. ಯಾಕೆಂದರೆ ಸರ್ವ ವಿಶ್ವೇಶ್ವರಯ್ಯನು ಹುಟ್ಟಿದಂಥ ಸ್ಥಳ. ನಂದಿ ನೋಡಿದವರು ಹಂದಿಗಿನ್ನ ಕಡೆ ಅಂತ. ಅಂತಹದ್ದು ಹಂದಿನ ನೋಡೋ ಕಡೆ ಅಂದರೆ ನಂದಿಯನ್ನು ನೋಡಿ ಪುಣ್ಯ ಕಟ್ಕೊಳ್ಬೇಕಾದಂತಹದ್ದಿದೆ. ನಂದಿಗಿರಿಧಾಮ. ಎರಡನೆಯದು ರಂಗಸ್ಥಳ. ಮೂರನೆಯದು ಚಿತ್ರಾವತಿ, ಬೀಸಾಗ್ನಿ, ಪಾಪಾಗ್ನಿ, ಕೈವಾರ ತಾತಯ್ಯನವರು, ಜೊತೆಗೆ ವೀರಬ್ರಹ್ಮಯ್ಯನವರು, ಇಂಥ ಮಹನೀಯರು ಓಡಾಡಿರ್ತಕ್ಕಂಥ ಸ್ಥಳ. ಹಾಗಾಗಿ ಚಿಕ್ಕಬಳ್ಳಾಪುರ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಎತ್ತಿಂದ ಎತ್ತ ನೋಡಿದ್ರು ಬೆಟ್ಟ ಗುಡ್ಡಗಳು, ದೇವರ ಪೂಜಾನುಷ್ಠಾನಗಳು, ದೇವತಾ ದರ್ಶನ, ಇದೆಲ್ಲದರ ಮಧ್ಯದಲ್ಲಿ ಒಬ್ಬೊಬ್ಬ ನಾಯಕರಾಗಿ ಹುಟ್ಟು ಬರ್ತಿರ್ಬೇಕು. ತಾವು ಮಾಡುವಂತಹ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ, ನ್ಯಾಯಬದ್ಧವಾದಂಥ, ಅರ್ಥಪೂರ್ಣವಾದಂತಹ, ತನ್ನೊಳಗಿರ್ತಕ್ಕಂಥದ್ದನ್ನು 4 ಜನಕ್ಕೆ ಹಂಚಿ ತಿನ್ನಬೇಕು ಎಂಬತಕ್ಕಂಥ ಗುಣವುಳ್ಳಂಥ ನನ್ನ ಆತ್ಮೀಯರಾದಂತಹ ನಮ್ಮ ಆಶ್ರಮದ ಪಟ್ಟ ಶಿಷ್ಯರಾದಂಥ ಶ್ರೀನಿವಾಸರವರು. ಶ್ರೀನಿವಾಸ್ ಇತ್ತೀಚಿನ ದಿನಗಳಲ್ಲಿ ಅವರು ಬೆಳವಣಿಗೆ ನೋಡ್ತಾ ಇದ್ದರೆ ಮುಂದೊಂದು ದಿವಸ ಜನನಾಯಕರಾಗಿ ಮುಂದೆ ಬರ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ. ಯಾಕೆಂದರೆ ಒಬ್ಬ ಮನುಷ್ಯ ಜನನಾಯಕನಾಗಬೇಕಾದ್ರೂ ಏಕಾಏಕಿ ಬರಲಿಕ್ಕೆ ಆಗುವುದಿಲ್ಲ. ನನ್ನೊಳಗೆ ಭಗವಂತ ನನಗೆ ಕೊಟ್ಟಿದ್ದನ್ನು 4 ಜನ ಹಂಚಿ ತಿನ್ನಬೇಕು ಎಂಬತಕ್ಕಂಥ ಗುಣ ಯಾರಿಗಿರುತ್ತೋ ಅವರೇ ಜನನಾಯಕರು. ಅಂತಹ ಜನನಾಯಕದ ಆ ಒಂದು ಸರತಿ ಸಾಲಲ್ಲಿ ನಿಂತಿರ್ತಕ್ಕಂಥದ್ದು ಶ್ರೀನಿವಾಸ್ ಅಂದರೆ ಅದು ತಪ್ಪಲ್ಲ. ನನ್ನ ಆಶೀರ್ವಾದನೂ ಇದೆ, ದೇವರ ಆಶೀರ್ವಾದ ಇದೆ. ಆದಷ್ಟು ಬೇಗ ಅವರು ಇನ್ನಷ್ಟು ಜನಸೇವೆ ಮಾಡುವಂತಹ, ಜನಸೇವೆಯೇ ಜನಾರ್ದನನ ಸೇವೆ ಎಂಬಂಥ ರೀತಿಯಲ್ಲಿ ಅವರ ಸೇವೆ ಹೀಗೆ ನಡ್ಕೊಂಡು ಮುನ್ನಡೀಲಿ. ಒಳ್ಳೆಯದಾಗಲಿ. ಇಂದಿನ ಚಿಕ್ಕಬಳ್ಳಾಪುರದ ಚಿಕ್ಕಕಾಡಿಗನಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬ್ರಹ್ಮರಥೋತ್ಸವಕ್ಕೆ ನಮ್ಮ ಆನಂದ್ ಗುರೂಜಿಗಳನ್ನ, ಹುಟ್ಟೂರಿನ ಆನಂದ್ ಗುರೂಜಿಗಳಾಗಿರ್ತಕ್ಕಂಥ ಅವರನ್ನು ಆಹ್ವಾನ ಮಾಡಿದ್ವಿ. ಅವರು ಸಹ ಈ ಬ್ರಹ್ಮರಥೋತ್ಸವಕ್ಕೆ ಬಂದಿದ್ದರೆ ಮೊದಲಿಗೆ ನಮ್ಮ ಮನೆಗೆ ಅವರ ಪಾದಸ್ಪರ್ಶ ಮಾಡಿ ಪಾದಪೂಜೆಯನ್ನು ಮಾಡಿಕೊಂಡು ಮತ್ತೆ ಹೊರಡಲಿಕ್ಕೆ ಅನುವಾಗಿದ್ವಿ.
ಆ ಭಗವಂತ ನಮಗೆ ಆನಂದ ಗುರೂಜಿಯವರ ಮೂಲಕ ಆಶೀರ್ವಾದ ಮಾಡಲಿಕ್ಕೆ ನಮ್ಮ ಮನೆಗೆ ಬಂದಿದ್ದಾರೆ ಅಂತೇಳಿ ನಮಗೆ ಬಹಳ ಖುಷಿ ಇದೆ. ಭಗವಂತನ ಆಶೀರ್ವಾದ ನಮಗಿರಲಿ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ಹಾಗೂ ಸಮಸ್ತ ಜನತೆಗೂ ಚಿಕ್ಕಬಳ್ಳಾಪುರ ಜನತೆಗೆ ಅವರ ಆಶೀರ್ವಾದ ಇರಲಿ. ಭಗವಂತ ಲಕ್ಷ್ಮೀನರಸಿಂಹ ಸ್ವಾಮಿ ಕದಿರುಣಿಮೆ ಹಬ್ಬದ ಪ್ರಯುಕ್ತ ಭಗವಂತನ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹೇಳ್ತಾ